ಇವಳು ಆ ಕಡೆಯಿಂದ ಓಡಾಡ್ತಾಳೆ, ಇವಳು ಈ ಕಡೆಯಿಂದ ಓಡಾಡ್ತಾಳೆ. ಯಾಕೆ ಓಡಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಸುಮಾ, ಏನಿವತ್ತು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಾ ಇದ್ದೀರಾ? ಏನಾಯ್ತು? ಏನಾರ ಐತಿ ಇವತ್ತು? ಅಯ್ಯೋ ಅಜ್ಜಿ, ದಿನ ಬೆಳಗ್ಗೆನೆ ಹಿಂಗೇನೆ ಇರುತ್ತೆ. ನೀನು ನೋಡಲ್ವಲ್ಲ, ಯಾವಾಗ ಒಂದು ದಿವಸ ಬೇಗ ಎದ್ದಂತೆಲ್ಲ ಅದಕ್ಕೆ ಹಿಂಗೆ ಅನ್ಸುತ್ತಷ್ಟೇ ನಿನಗೆ. ದಿನ ಇದೇ ರೀತಿನೇ ಆ ಕೆಲಸ ಈ ಕೆಲಸ ಅಂತ ಬೆಳಗ್ಗೆ ಹೊತ್ತು ಹಿಂಗೇನೆ ಆಗೋದು. ಏನಂದೆ, ನನಗೆ ಕಿವಿ ಕೇಳಿಸಲ್ಲ ಅಂತ ಎಲ್ಲರ ಮುಂದೆನೂ ಏನೇನೋ ಮಾತಾಡ್ತಿದ್ಯಾ? ಅಜ್ಜಿ, ಅಕ್ಕ ಏನು ನಿಮ್ಮ ಬಗ್ಗೆ ಏನು ಮಾತಾಡಿಲ್ಲ. ಅದೇನೋ ನನಗೆ ಗೊತ್ತಿಲ್ಲ. ಅದೇ ನೀವಿಬ್ರು ನನ್ನ ನೋಡಿ ಯಾಕೆ ನಗ್ತಿದ್ದೀರಾ? ಏನ್ ನನ್ನ ಮಕ್ತಾಗೇನು ಕೋತಿ ಕುಣಿತೈತೆ ಹಂಗೆ ನೋಡಿ ನಗ್ತಿದ್ರಲ್ಲ? ಯಾಕೆ ಇಷ್ಟೊಂದು ಓಡಾಡ್ತಿದ್ರಲ್ಲ ಅಂತ ಕೇಳಿದಕ್ಕೆ ಇವಳು ನೋಡಿದ್ರೆ ಏನೇನೋ ಹೇಳ್ತಾಳೆ. ಅದು ಬೇರೆ ಸರಿ ಕಿವಿ ಕೇಳಿಸಲ್ವಾ? ನಿಧಾನ ಕುಯ್ಯೋ 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 ಅಂದ್ರೆ ಯಾರಿಗೆ ಕೇಳಿಸುತ್ತೆ ಅವಳು? ಜೋರಾಗಿ ಹೇಳ್ಬೇಕು. ಅಯ್ಯೋ ಅತ್ತೆ, ಬೆಳಗ್ಗೆ ಶುರು ಮಾಡ್ಬಿಟ್ರಾ? ಅಯ್ಯೋ ನಾನೇನು ಮಾಡಿಲ್ಲ ಕಣವ. ಬೆಳಗ್ಗೆನು ಏನು ಮಾಡಿಲ್ಲ ನಾನು. ನನಗೆ ಕಾಫಿ ಮಾತ್ರ ಬೇಕು. ಬೆಳಗ್ಗೆ ಆದ ತಕ್ಷಣ ಕಾಫಿ ಕುಡಿಲಿ ಅಂದ್ರೆ ನಾನು ಏನು ಮಾತಾಡ್ತೀನಿ ನನಗೆ ಗೊತ್ತಿಲ್ಲ. ಕಾಫಿ ಬೇಕಾ? ಕಾಫಿಯಾ ಮಾಡ್ಕೊಡಕ್ಕೆ ಹೇಳ್ತೀನಿ ತಾಳಿ ಸುಮ್ಮಂಗೆ ಕುಡಿಯುವಂತ್ರಿ. ಅದ್ನೇ ಕಣೆ ನಾನು ಕೇಳಿದ್ದು, ಕಾಫಿಯೇ ಮಾಡಕ್ಕೆ ಹೇಳು. ಅದ್ಯಾಕೋ ಕಿವಿ ಕಿತ್ತೋದಂಗೆ ಹೇಳ್ತೀಯಲ್ಲ, ನಿಧಾನಕ್ಕೆ ಹೇಳು, ಕೇಳಿಸುತ್ತೆ. ಅಯ್ಯಪ್ಪ, ನಿಧಾನಕ್ಕೆ ಹೇಳಿದ್ರೆ ಕೇಳಿಸಲ್ಲ ಅಂತಾರೆ. ಒಂಚೂರು ಜೋರಾಗಿ ಹೇಳಿಸಾಗ ಕಿವಿನೇ ಕಿತ್ತೋತು ಅಂತಾರೆ. ಯೋನ್ ಹೇಳೋಣ. ಕಾಫಿಗೆ ಸುಮ್ಮಂಗೆ ಹೇಳ್ತೀನಿ ತಾಳಿ. ಅವನಂದ್ರೆ ಕಾಫಿ ಮಾಡಕ್ಕೆ ಹೇಳೋಣ ಅಂತೀಯಾ? ಇದೊಳೆ ಸರಿ ಆಯ್ತು. ಸುಮ್ಮಗೆ ಹೇಳಿದ್ರಾಯ್ತು. ಕಾಫಿ ಮಾಡ್ಕೊಂಡು ಕೂತ್ಕೊಂಡಳೆ. ನಮ್ಮ ಅತ್ತೆದಾಗ ಮಾತಾಡಿದ್ರೆ ಇವತ್ತು ಇಡೀ ಈ ಕೆಲಸ ಆದಂಗೆ ಎಲ್ಲ ಇವಳ. ಇವನು ಮಾತಾಡ್ದಂಗೆ ನಾನು ಕೇಳಿದಕ್ಕೂ ಉತ್ತರ ಕೊಡ್ದಂಗೆ ಹೋಗ್ತಾಳಲ್ಲ. ಯೋಟ್ ಇರ್ಬೇಕು ದಿಮಾಕ. ರಾಜ್ ಬರ್ಲಿ ತಡಿ ಐತಿ ಇವಳಿಗೆ. ಅಮ್ಮ, ಒಂಚೂರು ಹೊಲ್ತಾಗ ಒಂಚೂರು ಕೆಲಸ ಐತೆ, ಹೋಗ್ಬಿಟ್ಟು ಬರ್ತೀನಿ. ತಿಂಡಿ ತಿನ್ಕೊಂಡು ಹೋಗಪ್ಪ, ಇನ್ನೇನು ಆಗಿರ್ಬೇಕು ಅನ್ಸುತ್ತೆ. ಸುಮ್ಮಂಗೆ ಹೇಳ್ತೀನಿ ತಡಿ ಹಾಕೊಂಬರಕ್ಕೆ. ಕಣಮ್ಮ, ಚೂರು ಅರ್ಜೆಂಟ್ ಕೆಲಸ ಐತೆ. ಈಗ ಮಾಡಲಿಲ್ಲ ಅಂದರೆ ಬಿಸಿಲು ಹೊತ್ತಿದ್ಮೇಲೆ ಮಾಡೋಕ್ಕಾಗಲ್ಲ. ಅದಕ್ಕೆ ಹೋಗಿ ಅದೇನು ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ತಗ. ಅಲ್ಲೇನು ಆಗಲಿಲ್ಲ ಅಂದರೆ ತಿಮ್ಮಣ್ಣನ ಅಂಗಡಿ ಐತಲ್ಲ, ಅಲ್ಲಿ ತಿಂತ್ಕೊಂಡ್ಬಿಡ್ತೀನಿ ತ. ಅಷ್ಟು ಮಾಡಿ. ನೀವು ಏನು ತಿನ್ನಲ್ಲ ಅಂತ ನನಗೆ ಗೊತ್ತು. ಡಬ್ಬಿ ಕಟ್ಟಿದ್ದೀನಿ, ತಗೊಂಡೋಗ್ರಿ. ತಿಂತೀನಿ ಅಂತ ಹೋಗ್ತೀರಾ, ಅಲ್ಲಿ ಏನು ತಿನ್ನಲ್ಲ ನೀವು. ಸರಿ ಆಯ್ತು. ಸುಮ್ಮನೆ ಡಬ್ಬಿ ಕಟ್ಟಾಳೆ, ಅಲ್ಲಿಗೆ ಹೋಗಿ ತಿಂದ್ಕೊತೀನಿ. ತಿಪ್ಪಣ್ಣ ಬರುತ್ತಂತ ಅಲ್ಲೇ ಕೆಲಸ ಐತೆ. ತಿಪ್ಪಣ್ಣನು ನಾನು ಒಂಚೂರು ಅದೇನೋ ಕೆಲಸ ಐತೆ ಬಂದ್ಬಿಡು ಅಂತ ಹೇಳಿತ್ತು. ಅದಕ್ಕೆ ನಾನು ಅವನು ಸೇರ್ಕೊಂಡು ಮಾಡಿದ್ರೆ ಬೇಗ ಕೆಲಸ ಮುಗೀತು. ಒಬ್ಬನ ಕೈಲಿ ಆಗಲ್ಲ. ಅದ್ರಾಗ ಅದಕ್ಕೆ ಬೇಕು ನಾವು ಅದೇ ಬಿಸಿಲತ್ತಿಗೆ ಬೇಗ ಬೇಗ ಕೆಲಸ ಮುಗಿಸ್ಬೋದು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ. ಒಳ್ಳೇದು ಮಾಡೋದು ನೋಡು. ತಿಪ್ಪಣ್ಣನ ಬರ್ತಾರಂತೆ. ಬಂದರೆ ಇಬ್ರು ಸೇರಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಮಾಡ್ಕೊಡ್ರಪ್ಪ. ಬಿಸಿಲು ಹತ್ತಿದ್ಮೇಲೂ ಮಾಡೋಕ್ಕಾಗಲ್ಲ. ನೀನು ಕೇಳಿದ್ವ ಮತ್ತೆ ಇದ್ಲಾಗೆ ಬಿಸಿಲು ಮಳೆ ಎರಡು ಬರ್ತತೆ. ಯಾವಾಗ ಬಿಸಿಲು ಬರುತ್ತೋ ಯಾವಾಗ ಮಳೆ ಬರುತ್ತೋ ಒಂದು ಗೊತ್ತಾಗಲ್ಲ. ನಮ್ಮ ಕೆಲಸಗಳು ಬೇಗ ಬೇಗ ಮಾಡ್ಕೊಂಬಿಟ್ರೆ ಆಮೇಲೆ ಏನಾರ ಆಗಲಿ ಆಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋಬೋದು. ಮಳೆಗೆ ಬಿಸಿಲಾಗೆ ಮಾಡೋಕ್ಕಾಗಲಿಲ್ಲ, ಬೇಗನೆ ಮಾಡ್ಕೋಬೇಕು ನಾವು. ಸರಿ ತಗ ಬರ್ತೀನಿ. ನಿಮ್ಮ ಆಫೀಸ್ನಲ್ಲಿ ಇವತ್ತು ಇಂಪಾರ್ಟೆಂಟ್ ಯಾವ್ದಾರ ಕೆಲಸ ಇದೆಯಾ? ಇವತ್ತು ಇಂಪಾರ್ಟೆಂಟ್ ಕೆಲಸ ಐತಂತಾನೆ ಬೇಗ ಬೇಗ ಹೋಗ್ತಾ ಇರೋದು. ಹಾಗಾದ್ರೆ ಕಾಫಿನಾದ್ರೂ ಕುಡ್ದು ಹೋಗ್ರಿ. ಸರಿ ಆಯ್ತು. ಹಬ್ಬ, ನೀವಿಬ್ರು ನಿಮ್ಮ ಕೆಲಸ ನೋಡ್ಕೊಂಡು ಚೆನ್ನಾಗಿ ಹೋಗ್ರಪ್ಪ, ಸಾಕು ಅಷ್ಟೇಯ. ಮನೆಗೆ ಏನಾದ್ರು ಬೇಕಾದ್ರೆ ಫೋನ್ ಮಾಡ್ರಿ. ಏನಾದ್ರು ಬೇಕು ಅಂದ್ರೆ ಹೇಳಕ್ಕೆ. ಸರಿನಮ್ಮ. ಅವರಿಗೆ ಮನೆ ಮಾತನ್ನ ಹೇಳೋದು ಬಿಟ್ಟು ಮೊದಲು ಕೆಲಸಕ್ಕೆ ಕರೆಕ್ಟ್ ಟೈಮಿಗೆ ಹೋಗಕ್ಕೆ ಹೇಳು. ಅಪ್ಪ, ನಿಮ್ಮ ಉಪದೇಶ ಮಾತ್ರ ಪ್ರತಿದಿನ ಅದೇ ಕರೆಕ್ಟ್ ಟೈಮಿಗೆ ಶುರು ಆಗುತ್ತೆ ನೋಡು. ನಿಮ್ಮ ಕೆಲಸನೂ ಪ್ರತಿದಿನ ಒಂದೇ ಥರ ಇರುತ್ತಾ? ಹಂಗೆಯ. ಸರಿ ಆಯಿತು, ಬರ್ತೀನಿ ನಾನು. ಸರಿ ಆಯ್ತಮ್ಮ, ನಾನು ಇವಾಗ ಆಫೀಸ್ಗೆ ಟೈಮ್ ಆಯಿತು, ನಾನು ಬರ್ತೀನಿ. ನಂದಿನಿ, ಯಾಕೆ ಬೇಜಾರಾಗಿದೆಯಾ? ಏನಾಯ್ತು? ಏನೂ ಇಲ್ಲ ಅಕ್ಕ. ಅವ್ರು ಯಾಕೋ ರಾತ್ರಿ ಸ್ವಲ್ಪ ಕೆಲಸದ ಬಗ್ಗೆ ಯಾಕೋ ಚಿಂತೆ ಮಾಡ್ತಾಯಿದ್ರು. ಅಯ್ಯೋ, ಅವ್ನು ಆಫೀಸ್ನಾಗೆ ಒಂದು ಸ್ವಲ್ಪ ಏನೋ ಜಾಸ್ತಿ ಕೆಲಸ ಇರಬೇಕೇನೋ, ಒತ್ತಡ ಏನೋ ಜಾಸ್ತಿ ಇರಬೇಕು ಅನ್ಸುತ್ತೆ. ಅದಕ್ಕೆ ಏನೋ ಯೋಚನೆ ಮಾಡ್ತಿರ್ತಾನೆ. ನೀನೇ ಅಷ್ಟೊಂದು ಮನ್ಸಿಗೆ ಹಾಕೊಂಡಿದ್ಯಾ. ಅಷ್ಟೊಂದೆಲ್ಲ ಮನ್ಸಿಗೆ ಹಾಕೊಳಕ್ಕೆ ಹೋಗಬೇಡ ನೀನು. ಹೌದು ಅಕ್ಕ, ಆದರೆ ಅವ್ರು ಏನು ಹೇಳ್ಕೊತಾನೆ ಇಲ್ಲ. ಯಾವ ಕಷ್ಟನಾದರೂ ಅಂತ ಹೇಳ್ಕೊಂಡಿರ್ತಾನೆ. ನಾನು ಏನು ಅಂತ ಹೇಳಿ ಅವ್ರ ಮುಖ ನೋಡಿದರೆ ಸಪ್ಪೆ ಮಾಡ್ಕೊತಾರೆ. ನಾನೇನಾರ ಅವ್ರ ಮುಖ ನೋಡಿದ್ರೆ ಏನೋ ಮಾಮೂಲಿಗಿರೋ ರೀತಿ ಮಾತಾಡ್ತಾರೆ. ಒಬ್ಬೊಬ್ಬರೇ ಕುತ್ಕೊಂಡು ಏನೇನೋ ಯೋಚನೆ ಮಾಡ್ತಾಯಿರ್ತಾರೆ. ಏನು ಅಂತ ಕೇಳಿದ್ರೆ ಏನೂ ಇಲ್ಲ ಅಂತಾರೆ. ಅವ್ರು ಏನಾರ ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ಏನಾರ ಒಂದು ಪರಿಹಾರ ಹೇಳ್ಬೋದು. ಸುಮ್ಮನೆ ಅವ್ರ ಪಾಡಿಗೆ ಅವರಿದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನೀನು ಹೇಳೋ ಅಕ್ಕ. ಅಂದಿನಿ, ಹಾಂ, ಗಂಡ ಹೆಂಡತಿ ಅಂದು ಒಬ್ರಿಗೊಬ್ರು ಕಷ್ಟ ಬಂದಾಗ ಏನು ಎತ್ತ ಅಂತ ತಿಳ್ಕೊಂಡು ಸಮಾಧಾನ ಮಾಡಬೇಕು. ಈಗ ನೀನು ಸಿಟ್ನಾಗ ಏನು ಕೇಳಿದ್ರು ಏನೂ ಆಗಲ್ಲ. ಸಮಾಧಾನಕ್ಕೆ ಅದೇನು ಎತ್ತಂತ ಕೂತ್ಕೊಂಡು ಮಾತಾಡು. ಅವ್ನು ಬಾಯಿ ಬಿಡಿಸು. ಬಾಯಿ ಬಿಡಿಸಿದ್ಮೇಲೆ ಏನಕ್ಕೆ ಅದಕ್ಕೆ ಪರಿಹಾರ ಏನು ಮಾಡ್ಬೋದು ಅಂತ ಯೋಚನೆ ಮಾಡು.
ಆವಾಗ ಮಾತಾಡ್ತಾರೆ. ನೀನು ದಡಕ್ಕನಂಗೆ ಪುಡುಕ್ಕನಂಗೆ ಹೋದೆ ಅವನು ನಿನ್ನ ಮಾತು ಕೇಳಲ್ಲ, ನೀನು ಅವ್ರು ಹಂಗೆ ಮಾಡ್ತಾರಲ್ಲ ಅಂತ ಸಪ್ಪೆ ಮಕ್ಕ ಮಾಡ್ಕೊಂಡು ನೀನು ಕುತ್ಕೋಬೇಕಾಗುತ್ತೆ. ಅರ್ಥ ಏನೂ ಆಗಲ್ಲ, ಸಮಾಧಾನಗೆ ಮಾತಾಡು. ಗಂಟೆ ಹೆಂಡತಿ ಅಂದರೆ ಇದ್ದಿದ್ದೇ ಅದು, ಇಲ್ಲ ಅನ್ನೋಕ್ಕಾಗಲ್ಲ. ಆದರೆ ಅವನು ಅಂದ್ಕೊಂಡಿರ್ತಾನೆ ನೀನು ನಿನಗೆ ಹೇಳಿದ್ರೆ ಎಲ್ಲಿ ಬೇಜಾರಾಗ್ತೀಯ ಅಂತ. ನೀನು ಅಂದ್ಕೊಂಡಿದ್ಯ ನನಗೇನು ಹೇಳೋದೇ ಇಲ್ಲ ಅವನು ಅಂತ ಅಂದ್ಕೊಂಡಿರ್ತೀಯ. ಅದನ್ನು ನೀನು ನಿನ್ನ ತಲೆಯಿಂದ ತೆಗ್ದಾಕು, ಸಮಾಧಾನದಾಗ ಕೇಳೋನ್ನ ಹೇಳ್ತಾನೆ ಅನ್ಸುತ್ತೆ. ಸರಿ ಅತ್ತೆ, ಆಯಿತು. ಅಪ್ಪ ಇವತ್ತು ಮನೆ ಬರೋದು ಲೇಟ್ ಆಗುತ್ತೆ. ಯಾಕಪ್ಪ ಯಾಕೆ? ಏನಾರು ಕೆಲಸ ಜಾಸ್ತಿ? ಏನಾರು ಕೆಲಸ ಇದ್ರೆ ಹೇಳು, ನಾನು ಬರ್ತೀನಿ. ಏನು ಎತ್ತ ಅಂತ ನೋಡ್ಕೊಂಡ್ರಾಯ್ತು. ಅಂಥದ್ದೇನಿಲ್ಲ, ಕೆಲಸದ ವಿಚಾರದಲ್ಲಿ ಒಂದು ಸ್ವಲ್ಪ ಮಾತಾಡಬೇಕಿತ್ತು. ಅದಕ್ಕೆ ಒಂಚೂರು ಎಲ್ಲರನ್ನೂ ಸೇರಿಸ್ಬಿಟ್ಟು ಒಂದು ಮೀಟಿಂಗ್ ಮಾಡೋಣ ಅಂತ ಇದ್ದೀನಿ ಅಷ್ಟೇಯಾ. ನೀನು ಬರೋ ಅಂಥದ್ದೇನಿಲ್ಲ. ಸಂಜೆಗೆ ಅವ್ರ ಜೊತೆ ಸೇರ್ಕೊಂಡು ಮಾತಾಡ್ಕೊಂಡಕ್ಕೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಹೇಳ್ದೆ ಲೇಟ್ ಆಗುತ್ತೆ ಅಂತ ಅಷ್ಟೇಯ. ಎಲ್ಲ ಸರಿಯಾಗೈತೆ ತಾನೆ? ಏನು ತೊಂದರೆ ಇಲ್ಲ ತಾನೆ? ಹೇಳು, ಏನಾರು ತೊಂದರೆ ಇದೆ, ನಾನು ಬರ್ತೀನಿ. ಎಲ್ಲ ಸರಿಯಾಗೈತಪ್ಪ, ದೊಡ್ಡದೇನಿಲ್ಲ, ನೋಡ್ಕೊಂಡು ಬರ್ತೀನಿ. ಅದೇನು ಎತ್ತ ಅಂತ ಎಲ್ಲ ವಿಚಾರಿಸ್ಕೊಂಡು ನೋಡ್ಕೊಂಡು ಬರ್ತೀನಿ ನಾನೇ. ನೀವೇನು ಬರೋ ಅಂಥದ್ದೇನಿಲ್ಲ. ಏನಾರ ಇದ್ದರೆ ಫೋನ್ ಮಾಡಿ ಕರಿತೀನಿ, ರಂಗಣ್ಣಂಗೆ ಹೇಳಿ ಕರ್ಕೊಂಬರ್ತಾನೆ. ಏನಾದ್ರು ತೊಂದರೆ ಇದ್ರೆ ಹೇಳಪ್ಪ ನಿಮ್ಮ ಅಪ್ಪಂಗೆ. ಒಬ್ಬನೇ ಎಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ಏನು ಚಿಂತೆ ಮಾಡಕ್ ಹೋಗಬೇಡ. ಏನು ಎತ್ತ ಅಂತ ಇದ್ರೆ ಹೇಳು. ಅಂತ ಸಮಸ್ಯೆ ಏನಾರು ಇದ್ರೆ ನಿಮ್ಮ ಅಪ್ಪನು ಕರ್ಕೊಂಡು ಹೋಗಿ ಬರ್ತೀನಿ ಅಂತ ಹೇಳಾರಲ್ಲ ನಿಮ್ಮ ಅಪ್ಪನವ. ಅಂಥದ್ದೇನಿಲ್ಲ ಕಣಮ್ಮ, ಹೇಳಿದ್ದೀನಲ್ಲ ಅಪ್ಪಂಗೆ. ಏನಾರ ಇದ್ರೆ ಫೋನ್ ಮಾಡಿ ಕರಿತೀನಿ, ರಂಗಣ್ಣ ಕರ್ಕೊಂಬರ್ತಾನೆ ಬಿಡು ಕಾರ್ನಾಗೆ. ಏನ್ರಿ ಅವ್ನ ಮುಖ ನೋಡ್ತಿದ್ರಿ, ಏನೋ ಚಿಂತೆ ಇದ್ದಂಗೆ ಕಾಣಿಸ್ತಿಲ್ಲ. ಅವನಿಗೆ ಈಗ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಗ್ತದಲ್ಲ. ನಾವು ಹಿಂದೆ ಇದೀವಿ ಅನ್ನೋ ಧೈರ್ಯ ಒಂದಿರ್ಲಿ ಅವನಿಗೆ, ಅಷ್ಟು ಸಾಕು. ಯಾವುದಕ್ಕೂ ಏನು ತಲೆ ಕೆಡ್ಸ್ಕೊಳೋದು ಬೇಡ. ಏನು ಎತ್ತ ಅಂತ ಎಲ್ಲನೂ ತಿಳ್ಕೊಂತಿದ್ದೀನಿ ನಾನು. ಫೋನ್ ಮಾಡಿ ಎಲ್ಲ ವಿಚಾರಿಸ್ತೀನಿ, ಮ್ಯಾನೇಜರಿಗೆ ಹೇಳಿದ್ದೀನಿ. ಆದ್ರೂ ಇವನ್ ಬಾಯಿಗೆ ಏನು ಎತ್ತ ಅಂತ ಕೇಳಬೇಕಲ್ಲ, ಹಂಗಾಗಿ ಕೇಳಿದಷ್ಟೇ. ಅಲ್ಲ ನಮ್ಮ ಅಪ್ಪ ಅಮ್ಮ ಮಕ್ಕ ಒಂಚೂರು ಇಳೆ ಬಿಟ್ಟಿದ್ದಕ್ಕೆಯ ಏನೋ ಆಗೈತೆ ನಂಗೆ ಆಡ್ತಾರಲ್ಲ. ದಿನ ಇಡೀ ನಾನು ಇಷ್ಟೊಂದು ಬೇಜಾರಾಗಿದ್ರು ಏನು ಎತ್ತ ಅಂತಲೂ ಕೇಳೋದಲ್ಲ ನಮ್ಮ ಅಪ್ಪ ಅಮ್ಮ. ಏನೇ ಸಮಸ್ಯೆ ಬಂದರೂ ಅವರು ಎಲ್ಲದಕ್ಕೂ ಬೆಂಬಲವಾಗಿ ಇರ್ತೀನಿ ಅಂತ ಹೇಳ್ತಾರಲ್ಲ. ನಡೀಲಿ ಎಷ್ಟು ದಿನ ನಡೆಯುತ್ತೆ, ನಾನು ನೋಡ್ತೀನಿ. ನಂದಿನಿ, ಯಾಕೆ ಬೇಜಾರಾಗಿದೆಯಾ? ಏನಾಯಿತು? ಏನೂ ಇಲ್ಲ ಅಕ್ಕ. ಅವ್ರು ಯಾಕೋ ರಾತ್ರಿ ಸ್ವಲ್ಪ ಕೆಲಸದ ಬಗ್ಗೆ ಯಾಕೋ ಚಿಂತೆ ಮಾಡ್ತಾಯಿದ್ರು. ಅಯ್ಯೋ, ಅವ್ನು ಆಫೀಸ್ನಾಗೆ ಒಂದು ಸ್ವಲ್ಪ ಏನೋ ಜಾಸ್ತಿ ಕೆಲಸ ಇರಬೇಕೇನೋ, ಒತ್ತಡ ಏನೋ ಜಾಸ್ತಿ ಇರಬೇಕು ಅನ್ಸುತ್ತೆ. ಅದಕ್ಕೆ ಏನಿಗೆ ಯೋಚನೆ ಮಾಡ್ತಿರ್ತಾನೆ. ನೀನೇ ಅಷ್ಟೊಂದು ಮನ್ಸಿಗೆ ಹಾಕೊಂಡಿದ್ಯಾ. ಅಷ್ಟೊಂದೆಲ್ಲ ಮನ್ಸಿಗೆ ಹಾಕೊಳಕ್ಕೆ ಹೋಗಬೇಡ ನೀನು. ಹೌದು ಅಕ್ಕ, ಆದರೆ ಅವ್ರು ಏನು ಹೇಳ್ಕೊತಾನೆ ಇಲ್ಲ. ಯಾವ ಕಷ್ಟನಾದರೂ ಅಂತ ಹೇಳ್ಕೊಂಡಿರ್ತಾನೆ. ನಾನು ಏನು ಅಂತ ಹೇಳಿ ಅವ್ರ ಮುಖ ನೋಡಿದರೆ ಸಪ್ಪೆ ಮಾಡ್ಕೊತಾರೆ. ನಾನೇನಾರ ಅವ್ರ ಮುಖ ನೋಡಿದ್ರೆ ಏನೋ ಮಾಮೂಲಿಗಿರೋ ರೀತಿ ಮಾತಾಡ್ತಾರೆ. ಒಬ್ಬೊಬ್ಬರೇ ಕುತ್ಕೊಂಡು ಏನೇನೋ ಯೋಚನೆ ಮಾಡ್ತಾಯಿರ್ತಾರೆ. ಏನು ಅಂತ ಕೇಳಿದ್ರೆ ಏನೂ ಇಲ್ಲ ಅಂತಾರೆ. ಅವ್ರು ಏನಾರ ಬಾಯಿ ಬಿಟ್ಟು ಹೇಳಿದ್ರೆ ತಾನೇ ಏನಾರ ಒಂದು ಪರಿಹಾರ ಹೇಳ್ಬೋದು. ಸುಮ್ಮನೆ ಅವ್ರ ಪಾಡಿಗೆ ಅವರಿದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ನೀನು ಹೇಳೋ ಅಕ್ಕ. ಅಂದಿನಿ, ಗಂಡ ಹೆಂಡತಿ ಅಂದ ಒಬ್ರಿಗೊಬ್ರು ಕಷ್ಟ ಬಂದಾಗ ಏನು ಎತ್ತ ಅಂತ ತಿಳ್ಕೊಂಡು ಸಮಾಧಾನ ಮಾಡಬೇಕು. ಈಗ ನೀನು ಸಿಟ್ನಾಗ ಏನು ಕೇಳಿದ್ರು ಏನೂ ಆಗಲ್ಲ. ಸಮಾಧಾನಕ್ಕೆ ಅದೇನು ಎತ್ತಂತ ಕೂತ್ಕೊಂಡು ಮಾತಾಡು. ಅವ್ನು ಬಾಯಿ ಬಿಡಿಸ್ಮೇಲೆ ಏನಕ್ಕೆ ಅದಕ್ಕೆ ಪರಿಹಾರ ಏನು ಮಾಡ್ಬೋದು ಅಂತ ಯೋಚನೆ ಮಾಡು. ಆವಾಗ ಮಾತಾಡ್ತಾರೆ. ನೀನು ದಡಕ್ಕನಂಗೆ ಪುಡುಕ್ಕನಂಗೆ ಹೋದೆ ಅವನು ನಿನ್ನ ಮಾತು ಕೇಳಲ್ಲ, ನೀನು ಅವ್ರು ಹಂಗೆ ಮಾಡ್ತಾರಲ್ಲ ಅಂತ ಸಪ್ಪೆ ಮಕ್ಕ ಮಾಡ್ಕೊಂಡು ನೀನು ಕುತ್ಕೋಬೇಕಾಗುತ್ತೆ. ಅರ್ಥ ಏನೂ ಆಗಲ್ಲ, ಸಮಾಧಾನಗೆ ಮಾತಾಡು. ಗಂಟೆ ಹೆಂಡತಿ ಅಂದರೆ ಇದ್ದಿದ್ದೇ ಅದು, ಇಲ್ಲ ಅನ್ನೋಕ್ಕಾಗಲ್ಲ. ಆದರೆ ಅವನು ಅಂದ್ಕೊಂಡಿರ್ತಾನೆ ನೀನು ನಿನಗೆ ಹೇಳಿದ್ರೆ ಎಲ್ಲಿ ಬೇಜಾರಾಗ್ತೀಯ ಅಂತ. ನೀನು ಅಂದ್ಕೊಂಡಿದ್ಯ ನನಗೇನು ಹೇಳೋದೇ ಇಲ್ಲ ಅವನು ಅಂತ ಅಂದ್ಕೊಂಡಿರ್ತೀಯ. ಅದನ್ನು ನೀನು ನಿನ್ನ ತಲೆಯಿಂದ ತೆಗ್ದಾಕು, ಸಮಾಧಾನದಾಗ ಕೇಳೋನ್ನ ಹೇಳ್ತಾನೆ ಅನ್ಸುತ್ತೆ. ಅಯ್ಯೋ ದೇವ್ರಿ, ಇಲ್ಲಿ ಇಟ್ಟಿದ್ನಲ್ಲ, ಏನಾಯ್ತು? ಏನಾಯ್ತಪ್ಪ? ಅಯ್ಯೋ ರೀ ಏನ್ ಭಾಗ್ಯ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಿ? ಏನಾಯ್ತು? ಇಲ್ಲಯ್ಯ, ಚೀಲ್ದಾಗೆ ದುಡ್ಡಿಕ್ಕಿದೆ ಕಣ್ರಿ. ದುಡ್ಡಿಕ್ಕಿದ್ದೆ ಕಾಣ್ತಾನೆ ಇಲ್ಲ ಕಣ್ರಿ. ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಏನು ದುಡ್ಡಿಕ್ಕಿದ್ದ? ಈ ಚೀಲ್ದಾಗ ಇಕ್ಕಿದ್ದ? ಎಷ್ಟಿಕ್ಕಿದ್ದೆ? ಎಷ್ಟಿಕ್ಕಿದ್ದೆ? ಸ್ವಲ್ಪ ಜಾಸ್ತಿ ದುಡ್ಡು ಇಕ್ಕಿದೆ. ಮನೆ ಮುಂದೆ ಏನಾರ ಖರ್ಚು ಬಂದಾಗ ಕೊಡಕ್ಕೆ ಆಯ್ತತೆ. ಒಂದೇ ಸರಿ ಹೊಂಚಕ್ಕಾಗಲ್ಲ ಅಂತ ಅಷ್ಟೇ ಇಷ್ಟು ಅಂತ ಕೂಡಿಕೊಂಡಿದ್ದೆ ಕಣ್ರಿ. ಚೂರು ಜಾಸ್ತಿ ದುಡ್ಡೆಯ. ಯಾರಿಗೂ ಹೇಳ್ದೆ ಇಟ್ಟಿದ್ದ? ಯಾರಿಗಾರು ಹೇಳಿದ್ದ ಏನು? ಯಾರಿಗೂ ಗೊತ್ತಿಲ್ಲ ಇಕ್ಕಿರೋದು? ಅಯ್ಯೋ, ಯಾರಿಗೂ ಹೇಳಿಲ್ಲ ಕಣ್ರಿ. ಹೇಳಿದ್ರೆ ನಿಮಗೂ ಗೊತ್ತಿರಲಿಲ್ಲ, ನಿಮ್ಗೆ ಹೇಳ್ತಿದ್ದೆ ಮೊದಲು. ಯಾರಿಗೂ ಹೇಳಿಲ್ಲ. ಆದ್ರೆ ದುಡ್ಡಿಕ್ಕಿದೆ, ಆದ್ರೆ ಈಗ ಕಾಣ್ತಾನೆ ಇಲ್ಲ. ಏನ್ ಮಾಡಿದೆ ಅಂತಾನೆ ಗೊತ್ತಾಗ್ತಿಲ್ಲ.
ಅಯ್ಯೋ ದೇವ್ರೆ. ಮೊದ್ಲು ಎಲ್ಲಿ ಏನ್ ಇಕ್ಕಿದೆ ಅಂತ ಜ್ಞಾಪಿಸ್ಕ. ಏನು ಎತ್ತ ಅಂತ ಎಲ್ಲ ಹುಡುಕು ಮನೆ ಮುಂದೆ ಎಲ್ಲ ತಗೋ. ಮೊದ್ಲೇ ಯಾರ ಮೇಲೆ ಯಾರಿಗೂ ಹೇಳೋಕೋಬೇಡ. ಫಸ್ಟ್ ಹುಡುಕು, ಸಿಗ್ಲಿಲ್ಲ ಅಂದ್ರೆ ನೋಡೋಣ ಆಮೇಲೆ. ಕಣ್ರಿ ಯಾರಿಗೂ ಹೇಳದ್ ಬೇಡ, ನೋಡ್ತೀನಿ ತಡಿ ಇನ್ನೊಂದ್ಸರಿಯ. ಹೇಳಿಕ್ಕಿದ್ದೀನ ಏನೋ ಒಂದು ಅರ್ಥನೇ ಆಗ್ತಿಲ್ಲ. ಅಯ್ಯೋ ಇಷ್ಟಷ್ಟು ಸಿಗೋದು ಇದ್ಯಾಕೋ ಇವತ್ತೇ ಹಿಂಗಾಗ್ತೈತಲ್ಲ ಅಂತಾನೆ ಅರ್ಥ ಆಗ್ತಿಲ್ಲವ.